ಸರ್ಕಾರಿ ಕಚೇರಿ ರಾಮಚಂದ್ರ ರಾವ್ ರಾಸಲೀಲೆ ದೃಶ್ಯದ ಅಸಲಿ ಸ್ಟೋರಿ ಏನು ಗೊತ್ತಾಗಾದ್ರೆ ಈ ವಿಡಿಯೋ ಮಾಡಿದ್ಯಾರು, ಎಲ್ಲಿ ಶೂಟ್ ಮಾಡಿದ್ದು? ಬೆಂಗಳೂರಿನ ಕಚೇರಿಯಲ್ಲೋ ಬೆಳಗಾವಿಯಲ್ಲೋ? ಗ್ಯಾರಂಟಿ ನ್ಯೂಸ್ನಲ್ಲಿ ಆ ದೃಶ್ಯದ ಹಿಂದಿರೋ ನಗ್ನ ಸತ್ಯ. ರಾಮಚಂದ್ರ ರಾವ್ ಅವರ ಈ ದೃಶ್ಯ ಇಂದು ನೆನ್ನೆಯದಲ್ಲ. ಈ ಚಕ್ಕಂದದ ದೃಶ್ಯ 10 ವರ್ಷಗಳ ಹಿಂದಿನದ್ದು ಅನ್ನೋ ಮಾಹಿತಿ ಇದೆ. ಮೂಲಗಳ ಪ್ರಕಾರ ಇದು ಬಹಳ ಹಳೆಯ ವಿಡಿಯೋ. ಬೆಳಗಾವಿಯಲ್ಲಿದ್ದಾಗ ತೆಗೆದಿರುವ ವಿಡಿಯೋ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ರಾಮಚಂದ್ರ ರಾವ್ ರಾಸಲೀಲೆ ದೃಶ್ಯದ ಅಸಲಿ ಸ್ಟೋರಿ. ಈ ವಿಡಿಯೋ ಯಾರು ಮಾಡಿದ್ರು ಹಾಗಾದ್ರೆ? ಬೆಂಗಳೂರಿನ ಕಚೇರಿಯಲ್ಲ ಅಥವಾ ಬೆಳಗಾವಿಯಲ್ಲ ಅನ್ನೋ ಪ್ರಶ್ನೆಗೆ ಬೆಳಗಾವಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಗ್ನ ಸತ್ಯವನ್ನ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಬಟ್ ಬೆಳಗಾವಿ ಕಚೇರಿಯಲ್ಲಾದ್ರೂ ಮಾಡಲಿ, ಬೆಂಗಳೂರಿನ ಕಚೇರಿಯಲ್ಲಾದ್ರೂ ಮಾಡಲಿ, ತಪ್ಪು ತಪ್ಪೇ ಅಲ್ವಾ? ಪೊಲೀಸ್ ಠಾಣೆ, ಪೊಲೀಸ್ ಕಚೇರಿ, ಡಿಜಿಪಿ ಆಫೀಸ್ಗಳಲ್ಲಿ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿ ಮಾಡ್ತಾರೆ ಅಂತ ಅಂದ್ರೆ ಅವರು ಹಾಕೊಂಡಿರುವಂತಹ ಯೂನಿಫಾರ್ಮ್ಗೆ ಅವ್ರು ಏನು ಬೆಲೆ ಕೊಟ್ಟಂಗಾಯ್ತು? ಅವ್ರಿಗೆ ಏನು ಜವಾಬ್ದಾರಿ ಇದೆ? ಹಾಗಾದ್ರೆ ಅವರು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹರ? ಸಹಜವಾಗಿ ಪ್ರಶ್ನೆಗಳು ಮೂಡ್ತವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ಡಿಜಿಪಿ ರಾಮಚಂದ್ರ ರಾವ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ವಿಡಿಯೋಗಳು ಓಡಾಡ್ತಾ ಇದಾವೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಇಟ್ಸ್ ವೆರಿ ಶಾಕಿಂಗ್. ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಏನಂತ ಹೇಳಿ. ಎಲ್ಲ ಜನರೇಟೆಡ್ ಫ್ಯಾಬ್ರಿಕೇಟೆಡ್ ವಿಡಿಯೋಸ್. ಅದ್ರ ಬಗ್ಗೆ ಏನ್ ಕ್ರಮ ತಗೊಳ್ಬೇಕೋ ಕಾನೂನು ಪ್ರಕಾರ ಅದನ್ನ ನಾವು ನೋಡ್ತಾ ಇದೀವಿ. ಯಾಕೆ ಸರ್ ಅದು ನೀವು ನಿಮ್ಮ ತರನೇ ಇದ್ದಾರೆ, ಆ ತರ ಎಲ್ಲ ಇದೆ, ಮತ್ತೆ ನಿಮ್ಮ ಹೆಸರಲ್ಲೇ ಓಡಾಡ್ತಾ ಇದೆ, ಯಾಕೆ ಹಂಗಿರ್ಬೋದು ಅಂತ? ಏನು ಉದ್ದೇಶ ಇರ್ಬೋದು? ಈ ಕಾಲದಲ್ಲಿ ಎನಿಥಿಂಗ್ ದೇ ಕ್ಯಾನ್ ಕ್ರಿಯೇಟ್. ನಾವೇನ್ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ ಫಾಲ್ಸ್. ನಮ್ಗೆ ಗೊತ್ತಿಲ್ಲ. ಓಕೆ, ಯಾರಾದ್ರೂ ನಿಮ್ಗೆ ಆಗದೆ ಇರೋರು ಈ ರೀತಿಯಾಗಿ ಮಾಡಿದಾರ? ಎಸ್, ರಾಮಚಂದ್ರ ರಾವ್ ಅವರು ಕರೆ ಕಟ್ ಮಾಡಿದ್ದಾರೆ ನೋಡಿ. ಅವರ ಪ್ರತಿಕ್ರಿಯೆ ಇದು. ಅಂದರೆ ಈಗ AI ಜನರೇಟೆಡ್ ವಿಡಿಯೋಗಳನ್ನು ನಾವು ಸಾಕಷ್ಟು ಗಮನಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇದು ಕೂಡ AI ಜನರೇಟೆಡ್ ವಿಡಿಯೋ. ಸೊ ಅದರಲ್ಲಿರೋದು ನಾನಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ಗೆ DGP ರಾಮಚಂದ್ರ ರಾವ್ ಕೊಟ್ಟಿದ್ದಾರೆ. ಬಟ್ ಇದು AI ಜನರೇಟೆಡ್ ವಿಡಿಯೋ ಥರ ಕಾಣಿಸ್ತಾ ಇದೆಯಾ ಹಾಗಾದರೆ? ಅದು ಕೂಡ ಪ್ರಶ್ನೆ ಆಗುತ್ತಲ್ಲ. ಹೌದು, ರಾಮಚಂದ್ರ ರಾವ್ ಅವರು ಹೇಳ್ತಾ ಇದ್ದಾರೆ AI ಜನರೇಟೆಡ್ ವಿಡಿಯೋ ಅಂತ ಹೇಳಿ. ಬಟ್ ಅದು ಆ ರೀತಿಯಾಗಿ ಕಾಣಿಸ್ತಾ ಇಲ್ವಲ್ಲ. AI ಜನರೇಟೆಡ್ ವಿಡಿಯೋ ಅಂತ ಅಂದರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಇದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ. ರಾಮಚಂದ್ರ ರಾವ್ ಅವರು ಹೇಳ್ತಾರೆ ಇದು AI ಜನರೇಟೆಡ್ ವಿಡಿಯೋ ಅಂತ ಹೇಳಿ. ಜನರು ಮೂರ್ಖರ ಇದನ್ನೆಲ್ಲ ನಂಬೋದಕ್ಕೆ? ನಿಜಕ್ಕೂ ಅಸಹ್ಯ ಆಗೋಗ್ಬಿಡುತ್ತೆ. ಸಾಕಷ್ಟು ಗೌರವ ಪಡೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬ ಅಧಿಕಾರಿ, ಅವರು ಈ ರೀತಿಯಾಗೆಲ್ಲ, ಅದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಕಚೇರಿಯಲ್ಲಿ ಈ ರೀತಿಯಾಗೆಲ್ಲ ನಡ್ಕೊಳ್ತಾರೆ ಅಂತ ಅಂದರೆ ಎಷ್ಟು ಅಸಹ್ಯ ಇದೆಲ್ಲ. ಇವರ ಕೆಳಗಡೆ ಎಷ್ಟೋ ಜನ ಅಧಿಕಾರಿಗಳ ಕೆಲಸ ಮಾಡ್ತಾರೆ, ಎಷ್ಟೋ ಪೊಲೀಸ್ ಸಿಬ್ಬಂದಿಗಳ ಕೆಲಸ ಮಾಡ್ತಾರೆ. ಅವರೆಲ್ಲ ಈ ದೃಶ್ಯಾವಳಿಗಳನ್ನು ನೋಡಿದ್ದಾರೆ ಇವತ್ತು. ಬಟ್ ಇದು ಇವತ್ತು ನಿನ್ನೆಯ ವಿಡಿಯೋ ಅಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ.